ಶ್ರೋತೃಗಳೇ, ಈ ವಾರದ ನಮ್ಮ ವಾರದ ಅತಿಥಿ SR ಸತೀಶ್ ಚಂದ್ರ ಅವರು. ಸತೀಶ್ ಚಂದ್ರ ಅವರು ನಿಮಗೆಲ್ಲ ಗೊತ್ತಿದ್ದ ಹಾಗೆ ಈಗ ಕ್ಯಾಂಪ್ಕೋದ ಅಧ್ಯಕ್ಷರು. ಇದೀಗ 2ನೇ ಬಾರಿಗೆ ಅವರು ಅಧ್ಯಕ್ಷರಾಗಿರುವಂಥದ್ದು. ಮೂಲತಃ ಒಬ್ಬ ಸಹಕಾರ ಕ್ಷೇತ್ರದ ಧುರೀಣನಾಗಿ ಸುಮಾರು 2.5-3 ದಶಕಗಳಿಂದ ಅವರು ಕೆಲಸ ಮಾಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯ ಸೌಹಾರ್ದ ಫೆಡರೇಷನ್ನ ಅಧ್ಯಕ್ಷರಾಗಿ, ಸರಸ್ವತಿ ಕ್ರೆಡಿಟ್ ಸೌಹಾರ್ದ ಕೋಆಪರೇಟಿವ್ನ ಅಧ್ಯಕ್ಷರಾಗಿ, ಬೇರೆ ಬೇರೆ ಹಲವಾರು ಸಂಘ ಸಂಸ್ಥೆಗಳ ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ದೇಶ ವಿದೇಶಗಳಿಗೆ ಈ ಸಹಕಾರ ಕ್ಷೇತ್ರದ ಅಲ್ಲಿನ ಒಂದು ಬೆಳವಣಿಗೆಯ ಬಗ್ಗೆ ಅರಿವನ್ನು ಮೂಡಿಸುವಂತಹ ನಿಟ್ಟಿನಲ್ಲಿ, ತಮಗೆ ಅರಿವು ತೆಗೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಭೇಟಿಯನ್ನು ನೀಡಿದ್ದಾರೆ. ಈಗ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಸರ್. ನಮಸ್ತೆ ಸರ್. ಈ ಕೋಆಪರೇಟಿವ್ ಫೀಲ್ಡ್ ಅಥವಾ ಸಹಕಾರ ಕ್ಷೇತ್ರ ಅಂತ ಹೇಳಿದರೆ ಬಹಳ ದೊಡ್ಡದಾದಂಥ ಒಂದು ಕ್ಷೇತ್ರ. ಈ ಕ್ಷೇತ್ರಕ್ಕೆ ನಿಮ್ಮ ಪ್ರವೇಶ ಹೇಗಾಯಿತು ಸರ್? 90ರ ದಶಕದಲ್ಲಿ ನಾನು ಕಾಲೇಜು ವಿದ್ಯಾಭ್ಯಾಸ ಮುಗಿಸಿ ಆದಮೇಲೆ ಊರಿನ ಪ್ರಾಥಮಿಕ ಸಹಕಾರಿ ಸಂಘದ ಎಲ್ಲ ಹಿರಿಯರೆಲ್ಲ ಸೇರಿ ಅದಕ್ಕೆ ನಿರ್ದೇಶಕರಾಗಿ ಬರಬೇಕು ಅಂತೇಳಿ ವಿನಂತಿಸಿದ ಫಲರೂಪವಾಗಿ ನಿರ್ದೇಶಕನಾದೆ ಮತ್ತು ಕೂಡಲೇ ಅದರ ಅಧ್ಯಕ್ಷನಾಗುವ ಒಂದು ಅವಕಾಶ ನಮ್ಮ ಪಾಲಿಗೆ ಸದಸ್ಯರೆಲ್ಲ ಕೊಟ್ಟಿದ್ದರು. ಅದು ಪುಣಚ ಸೇವಾ ಸಹಕಾರಿ ಸಂಘ. ಸರಿ. ಅಲ್ಲಿಂದ ನಮ್ಮ ಸಹಕಾರ ಕ್ಷೇತ್ರದ ಜೀವನ ಯಾತ್ರೆ ಪ್ರಾರಂಭವಾದದ್ದು. ಅಲ್ಲಿ ತುಂಬ ವಿನೂತನವಾಗಿರ್ತಕ್ಕಂತಹ ಕೆಲಸವನ್ನು ಮಾಡಿದ ಫಲರೂಪವಾಗಿ 2 ಬಾರಿ ಅಲ್ಲಿ ಜವಾಬ್ದಾರಿಯನ್ನು ಸ್ವೀಕರಿಸಿದ ಫಲರೂಪವಾಗಿ ದೇಶದ ಒಂದು ಭಾರಿ ದೊಡ್ಡ NGO ಸಹಕಾರ ಕ್ಷೇತ್ರದಲ್ಲಿ ಸಹಕಾರ ಭಾರತಿ ಅಂತ ಹೇಳುವಂಥದ್ದು, ಅವರು ನಮ್ಮನ್ನು ಗುರುತಿಸಿ ಅಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಬಂತು. ಅದರ ಆಧಾರದ ಮೇಲೆ ನಾವು ಇವತ್ತು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಜವಾಬ್ದಾರಿ ಎತ್ತು ಕೆಲಸ ಮಾಡಲಿಕ್ಕೆ ಇವತ್ತು ಸಾಧ್ಯ ಆಗಿದೆ. ಈಗ ಈ ಕ್ಷೇತ್ರದಲ್ಲಿ ನೀವು ಸಾಧನೆ ಮಾಡಿದ್ದು ಸುಮಾರು 4 ದಶಕಗಳಷ್ಟಾಯಿತು. ಸಾಮಾನ್ಯವಾಗಿ ಒಬ್ಬನ ಸಾಧನೆ ಮಾಡಬೇಕಿದ್ರೆ ಅವನ ಮನೆ ಅನ್ನುವಂಥದ್ದು ಬಹಳ ಮುಖ್ಯ ಆಗ್ತದೆ. ನಿಮ್ಮ ಚಿಕ್ಕಂದಿನಲ್ಲಿ ನಿಮ್ಮ ಹುಟ್ಟು, ನಿಮ್ಮ ಮನೆಯ ಸುತ್ತಮುತ್ತಲಿನ ವ್ಯವಸ್ಥೆ ಎಲ್ಲ ಹೇಗಿತ್ತು ಸರ್? 61ನೇ ಇಸ್ವಿಯಲ್ಲಿ ನಾನು ಹುಟ್ಟಿದ್ದು ಬಂಟ್ವಾಳ ತಾಲೂಕಿನ ಪುಣಚ ಗ್ರಾಮದಲ್ಲಿ. ತಂದೆ ತಾಯಿ ಇಬ್ಬರು ಕೂಡ ಕೃಷಿಕರು. ನಾವು 5 ಜನ ಮಕ್ಕಳು, ಅಣ್ಣ ರಂಗಮೂರ್ತಿ ಮತ್ತು 2 ಅಕ್ಕಂದಿರು ಮತ್ತು ಒಬ್ಬಳು ತಂಗಿ. ನಾವು ಕೃಷಿಯಲ್ಲಿಯೇ ಜೀವನವನ್ನು ಮಾಡ್ತಾಯಿದ್ದು, ಕೃಷಿಕರೊಟ್ಟಿಗೆ ಸೇರಿಕೊಂಡು ಮಾಡ್ತಾ ಇದ್ದವರು. ಒಟ್ಟಿಗೆ ವಿದ್ಯಾಭ್ಯಾಸವನ್ನು ಕೂಡ ಮಾಡಿ BCom ಪದವೀಧರನಾಗಿ ಮತ್ತೆ ಕೃಷಿಯಲ್ಲಿ ತೊಡಗಿಸಿಕೊಳ್ಳುವ ಒಂದು ಅವಕಾಶ ನಮ್ಮ ಪಾಲಿಗೆ ಬಂದಿತ್ತು. ಅದು ಸರಿ. ಈಗ ನಿಮ್ಮ ಶಾಲಾ ಜೀವನದ ಬಗ್ಗೆ ಹೇಳೋದಿದ್ರೆ, ಶಾಲೆ ಕಲ್ತದ್ದೆಲ್ಲ ಎಲ್ಲಿ, ಅದರಲ್ಲಿ ನೀವು ಶಾಲೆಯ ಜೀವನದಲ್ಲಿ ಹೇಗೆ ಇದ್ರಿ ಅನ್ನುವಂಥದ್ದು? ನಾನು 1ನೇಯಿಂದ 4ನೇವರೆಗೆ ಅಲ್ಲಿ ನಗರಿ ಶಾಲೆ ಅಂತ ಸಜಿಪ ಮೂಡ ಅಲ್ಲಿ ಕಲಿತಿದ್ದೆ. ಅಲ್ಲಿಂದ ಮತ್ತೆ ನಾವು ಪುಣಚಕ್ಕೆ ಶಿಫ್ಟ್ ಆದೆವು. ಅಲ್ಲಿಂದ ಪುತ್ತೂರಿಗೆ ಹೋಗಿ ಪುತ್ತೂರಿನಲ್ಲಿ ಲಿಟಲ್ ಫ್ಲವರ್ ಸ್ಕೂಲು ಮತ್ತು ಫಿಲೋಮಿನಾ ಹೈಸ್ಕೂಲು ಮತ್ತು ಫಿಲೋಮಿನಾ ಕಾಲೇಜು, ಇಲ್ಲಿ ನನ್ನ ವಿದ್ಯಾಭ್ಯಾಸ ಆಯಿತು. BCom ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು ಇತ್ತು. BCom ಅನ್ನೇ ಮಾಡಿದ್ದೆವು. ಕಾಲೇಜು ಜೀವನದಲ್ಲಿ ತುಂಬ ಒಳ್ಳೆಯ ಅನುಭವಗಳು ಸಿಕ್ಕಿತ್ತು ನಮಗೆ. ಆದರೆ ಹಿರಿಯರಿಗೆ ಆಯುರ್ವೇದಿಕ್ ಮಾಡಬೇಕು ಅಂತ ಇತ್ತು. ಅದು ಸರಿ. ನನ್ನ ಅಜ್ಜ ಆಯುರ್ವೇದಿಕ್ ಡಾಕ್ಟರ್ ಆಗಿ ಕೆಲಸ ಮಾಡಿದವರು. ಮನೆಯಲ್ಲೇ ಸುಮಾರು 10-20 ಪೇಷಂಟ್ಗಳೆಲ್ಲ ಇದ್ದು ಅಂತ ಹಿಂದೆ, 100 ವರ್ಷಗಳ ಹಿಂದಿನ ಕಥೆ ಅದು. ಹೆಚ್ಚು ಅವರು ಪ್ರಭಾವಿಯಾಗಿದ್ದವರು ಆ ಕ್ಷೇತ್ರದಲ್ಲಿ. ಆದರೆ ನಮಗೆ ಯಾರಿಗೂ ಅದನ್ನು ಮುಂದುವರಿಸ್ಕೊಂಡು ಹೋಗ್ಲಿಕ್ಕೆ ಆಗಲಿಲ್ಲ. ನಮಗೆ ನಾನು BCom ಮಾಡಿದ ಪದರೂಪವಾಗಿ ಮತ್ತೆ ನಾನು ಕೃಷಿಯಲ್ಲಿ ಸೇರಿ ಮತ್ತೆ ಈ ಸಹಕಾರ ಕ್ಷೇತ್ರದಲ್ಲಿ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ ಆಯಿತು. ಅದು ಮತ್ತೆ ತುರ್ತು ಪರಿಸ್ಥಿತಿ ಬಂದಾಗ 74-75 ಈ ಸಂದರ್ಭದಲ್ಲಿ ಕೂಡ ತಂದೆಯವರು ತುರ್ತು ಪರಿಸ್ಥಿತಿ ವಿರುದ್ಧ ಹೋರಾಟ ಮಾಡಿ ಜೈಲಲ್ಲಿದ್ದವರು. ಸುಮಾರು 1.5 ವರ್ಷಗಳ ಕಾಲ ಬೇರೆ ಬೇರೆ ಕಡೆ ಜೈಲಲ್ಲಿದ್ದರು. ಆ ಸಂದರ್ಭದಲ್ಲಿ ಒಂದು ಸ್ವಲ್ಪ ಕಷ್ಟ ಆಗಿತ್ತು. ಆದರೆ ಮುಂದೆ ಅದನ್ನೆಲ್ಲ ನಾವು ಸರಿ ಮಾಡಿಕೊಂಡು ನಮ್ಮ ಡಿಗ್ರಿಗಳನ್ನು ಕಂಪ್ಲೀಟ್ ಮಾಡಲಿಕ್ಕೆ, ವಿದ್ಯಾಭ್ಯಾಸವನ್ನು ಪೂರ್ತಿ ಮಾಡಲಿಕ್ಕೆ ನಮಗೆ ಅವಕಾಶ ಆಯಿತು. ಈಗ ನೀವು BCom ಮಾಡಿದ್ರಿ ಅಂತ ಹೇಳಿದ್ರಿ. BCom ಮಾಡಿದ ಮೇಲೆ ಮುಂದೆ ಕಲಿಯುವ ಅಂತ ಹೇಳಿ ಏನಾದರೂ ಕೂಡ ಯೋಚನೆ ಆಗಲಿಲ್ವ ಸರ್? ಯೋಚನೆ ಆಗಿದೆ, ಆದರೆ ಯಾಕೋ ಕೃಷಿಗೆ ಹೆಚ್ಚು ಇಂಟ್ರೆಸ್ಟ್ ಇದ್ದ ಕಾರಣ ಕೃಷಿಯನ್ನೇ ನಂಬಿಕೊಂಡು ನಾವು ಅದನ್ನು ಅಭಿವೃದ್ಧಿ ಮಾಡಲಿಕ್ಕೆ ನಮಗೆ ಸಾಧ್ಯ ಆಯಿತು. ಏನೇನು ಕೃಷಿ ಮಾಡ್ತಾ ಇದ್ರಿ? ನಮ್ಮಲ್ಲಿ ಹಿಂದೆ ಗದ್ದೆ ಬೇಸಾಯ ಇತ್ತು. ಮತ್ತು ಅಡಿಕೆ ತೋಟ, ತೆಂಗು, ಪೆಪ್ಪರು, ಕೊಕ್ಕೋ, ರಬ್ಬರು ಇವುಗಳನ್ನು ಬೆಳೆಸ್ತಾ ಇದ್ದೇವೆ ನಾವು. ಮತ್ತು ಈಗ ಗದ್ದೆ ಬೇಸಾಯ ಇಲ್ಲ, ಕಳೆದ 30 ವರ್ಷಗಳಿಂದ ಇಲ್ಲ. ಪೂರ್ತಿ ಅಡಿಕೆ ತೋಟ ಆಗಿದೆ, ಕಮರ್ಷಿಯಲೈಸ್ ಆಗಿದೆ. ಮತ್ತು ಈಗ ಹೊಸ ಫ್ರೂಟ್ಸ್ಗಳನ್ನೆಲ್ಲ ಬೆಳೆಸ್ತಾ ಇದ್ದೇವೆ ನಾವು. ರಂಬುಟಾನ್ ಆಗಲಿ ಮತ್ತು ಡ್ರ್ಯಾಗನ್ ಫ್ರೂಟ್ ಆಗಲಿ, ಇವುಗಳನ್ನು ಕೂಡ ನಮಗೆ, ನಮ್ಮ ಕುಟುಂಬಕ್ಕೆ ಮತ್ತು ಸುತ್ತಮುತ್ತಲಿನವರಿಗೆ ಬೇಕಾಗುವಷ್ಟನ್ನು ನಾವು ಬೆಳೆಸ್ತಾ ಇದ್ದೇವೆ. ಅಂದರೆ ಕೃಷಿ ಒಂದು ಅತ್ಯಂತ ನೆಮ್ಮದಿ ಮತ್ತು ಸಂತೋಷವನ್ನು ಕೊಡತಕ್ಕಂಥ ಒಂದು ಉದ್ಯೋಗ ಅಂತ ಅಂದುಕೊಂಡಿದ್ದೇವೆ. ನೀವು ನಿಮ್ಮ ಡಿಗ್ರಿ ಆದ ನಂತರ ಗದ್ದೆ ಬೇಸಾಯವನ್ನು ಹೆಚ್ಚಾಗಿ ಮಾಡುವಂಥ ಒಂದು ಪ್ರವೃತ್ತಿ ಇತ್ತ, ಹೇಗೆ ಸರ್ ಅದು? ಇತ್ತಿದ್ದು
ನಾವು ಗದ್ದೆ ಬೇಸಾಯ ಅದನ್ನು ಆಗ 2 ಬೆಳೆ ಮಾಡ್ತಾ ಇದ್ದೆವು. ಅದಕ್ಕಾಗಿ ವಿಶೇಷವಾಗಿ ಒಂದು ಪವರ್ ಟಿಲ್ಲರನ್ನು ಕೂಡ ತಗೊಂಡಿದ್ದೆವು ನಾವು. ಮತ್ತು ಕೆಲವು ಸಲ ವಿಶೇಷವಾಗಿ 3 ಬೆಳೆಯನ್ನು ಮಾಡಿದ್ದು ಇದೆ ನಾವು ಪ್ರಯೋಗ ಮಾಡಲಿಕ್ಕೆ. ಮತ್ತು ಹೊಸ ಹೊಸ ರೀತಿಯ ತಳಿಗಳನ್ನು ಕೂಡ ತಂದು ನಾವು ಅದನ್ನು ಬೆಳೆಸಿ ಅದರಲ್ಲಿ ಯಶಸ್ವಿಯಾಗಿದ್ದೇವೆ. ಮತ್ತು ಅತ್ಯಂತ ಅದು ನಮಗೆ ಬೇಕಾದಷ್ಟು ಖರ್ಚಿಗೆ ಬೇಕಾದಷ್ಟು ಅಕ್ಕಿಯನ್ನು ಉತ್ಪಾದನೆ ಮಾಡುವುದಂದರೆ ಅದೊಂದು ಹೆಮ್ಮೆಯ ವಿಷಯ ಆಗಿತ್ತು ಆ ಸಂದರ್ಭದಲ್ಲಿ. ಆಗ ಎಲ್ಲರೂ ಒಟ್ಟಿಗೆ ಸೇರಿ ಕೃಷಿ ಮಾಡುವ ಪದ್ಧತಿ ಇತ್ತು. ಈಗ ಅದು ಬೇರೆ ಬೇರೆ ಆಗಿದೆ. ಈಗ ಕೆಲಸ ಆಳು ಕಾಳುಗಳದ್ದು ಸಮಸ್ಯೆ ಜಾಸ್ತಿ, ತುಂಬ ಮೆಕನೈಸೇಷನ್ ಆದ ಕಾರಣ ಇವತ್ತು ಕೃಷಿ ಮ್ಯಾನೇಜ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಇವತ್ತು ಆಗ ಯಾಂತ್ರೀಕರಣ ಈ ಥರದ್ದು ಇರಲಿಲ್ಲ ಸರಿ, ಕಡಿಮೆ ಇತ್ತು, ತುಂಬ ಕಡಿಮೆ ಇತ್ತು. ಹಂತ ಹಂತವಾಗಿ ಅದಾಯಿತು. ನೀವು ಡಿಗ್ರಿ ಮಾಡಿದ ಮೇಲೆ ಕೃಷಿಯಲ್ಲಿ ತೊಡಗಿಸಿಕೊಂಡ್ರಿ. ಅದರ ಜೊತೆಗೆ ಈ ಸಹಕಾರಿ ಕ್ಷೇತ್ರಕ್ಕೆ ಪ್ರವೇಶ ಆಯಿತಾ ಹೇಗೆ? ಹೌದು, ಸಹಕಾರಿ ಕ್ಷೇತ್ರಕ್ಕೆ ನಾನು ಸುಮಾರು 90ರ ದಶಕದಲ್ಲಿ ಪುಣಚ ಸೇವಾ ಸಹಕಾರಿ ಬ್ಯಾಂಕಿನಿಂದ ಪ್ರಾರಂಭ ಆದದ್ದು. ನಂತರ ಸಹಕಾರ ಭಾರತಿ ಅಂತ ಹೇಳುವ ಇದರೊಟ್ಟಿಗೆ ನಾವು ಜೋಡಿಸಿಕೊಂಡೆವು. ಇದು ಸಂಘ ಪರಿವಾರದ ಪ್ರೇರಿತ ಒಂದು ಸ್ವಯಂ ಸೇವಾ ಸಂಸ್ಥೆ, ರಾಷ್ಟ್ರೀಯ ಮಟ್ಟದ ಒಂದು NGO ಇದು. ನಿಮ್ಮ ಪುಣಚ ಸೇವಾ ಸಹಕಾರ ಸಂಘ ಅಂತ ಹೇಳಿದ್ರೆ ಆ ಊರಿಗೆ ಸಂಬಂಧಪಟ್ಟಂತಹ ಒಂದು ಸಂಘ. ಹೌದು. ಈ ಸಂಘದಲ್ಲಿ ನೀವು ಮೊದಲು ನಿರ್ದೇಶಕರಾದಾಗ ಅಲ್ಲಿಯ ಆ ಕೋಆಪರೇಟಿವ್ ಅನ್ನುವಂಥ ಒಂದು ಸೊಸೈಟಿಯ ವ್ಯವಸ್ಥೆಗಳೆಲ್ಲ ಹೇಗಿತ್ತು ಸರ್? ತುಂಬ ಹಳೆಯ ಕಾಲದ ಪದ್ಧತಿ ಇತ್ತು ಅಲ್ಲಿ. ನಾವು ಬರಬೇಕಿದ್ರೆ ಅದು ಮಾಡರ್ನೈಸ್ ಮಾಡುವ ಒಂದು ರೆವಲ್ಯೂಷನ್ ಹಂತದಲ್ಲಿತ್ತು. ಅದೆಲ್ಲ ಕಂಪ್ಯೂಟರೈಸೇಷನ್ ಇತ್ತು, ಸ್ಟಾಫ್ಗಳಿಗೆ ಟ್ರೈನಿಂಗ್ ಇತ್ತು. ಇಡೀ ಊರಿನ 2 ಗ್ರಾಮದ ಒಂದು ಸರ್ವೆಯನ್ನು ಮಾಡಿದೆವು. ನಮಗೆ ಎಷ್ಟು ವಿಸ್ತೀರ್ಣ ಇದೆ, ಎಷ್ಟು ಮನೆಗಳಿದೆ, ಎಷ್ಟು ಬಡವರಿದ್ದಾರೆ, ಎಷ್ಟು ವಿದ್ಯಾಭ್ಯಾಸ ಹೊಂದಿದ್ದವರಿದ್ದಾರೆ ಮತ್ತು ಎಷ್ಟು ಹೈಯರ್ ಎಜುಕೇಷನ್ ಆದವರಿದ್ದಾರೆ, ಇವರದೆಲ್ಲ ಸರ್ವೆ ಆಧಾರದ ಮಾಡಿ ನಾವು ನಮ್ಮ ಗ್ರಾಮಕ್ಕೆ ಬೇಕಾದ ಸರ್ವಾಂಗೀಣ ಅಭಿವೃದ್ಧಿಯ ದೃಷ್ಟಿಯಿಂದ ಕೋಆಪರೇಟಿವ್ ಮೂವ್ಮೆಂಟನ್ನು ಪ್ರಾರಂಭ ಮಾಡಿದ್ದೇವೆ. ಅಲ್ಲಿ ಏನೇನು ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ರಿ ಸರ್ ಈ ಸಹಕಾರ ಸಂಘದ ಮೂಲಕ? ಒಂದು ಸದಸ್ಯರಿಗೆ ಎಲ್ಲ ರೀತಿಯ ಸಾಲ ಸೌಲಭ್ಯಗಳನ್ನು ಕೊಡ್ತಾ ಇದ್ದೆವು. ಹಿಂದೆ ಕೇವಲ ಕೃಷಿ ಸಾಲ ಮಾತ್ರ ಕೊಡ್ತಾ ಇದ್ದದ್ದು. ಮತ್ತು ನಾವು ಮನೆಗೆ, ವಿದ್ಯಾಭ್ಯಾಸಕ್ಕೆ, ಅವನ ಯಂತ್ರೋಪಕರಣಗಳಿಗೆ ಮತ್ತು ಮನೆಯ ಇಂಪ್ಲಿಮೆಂಟ್ಗಳಿಗೆ, ಆಗ TV ಎಲ್ಲ ಪ್ರಾರಂಭದ ಹಂತ ಬಂದದ್ದು, ಅದಕ್ಕೂ ಕೂಡ ನಾವು ಸಾಲವನ್ನು ಕೊಟ್ಟಿದ್ದೇವೆ. ಸೈಕಲ್ಗಳಿಗೂ ಆಗ ಸಾಲವನ್ನು, ಟೇಪ್ ರೆಕಾರ್ಡರ್ಗಳಿಗೆ ಮತ್ತು ಬೆಳೀತಾ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಗಳಿಗೆ, ಬಸ್ಸುಗಳಿಗೆ ಕೂಡ ಸಾಲ ಕೊಡತಕ್ಕಂಥ ವ್ಯವಸ್ಥೆಯನ್ನು ಆ ಕಾಲದಲ್ಲೇ ನಾವು ಪ್ರಾರಂಭ ಮಾಡಲಿಕ್ಕೆ ನಮಗೆ ತುಂಬ ಅನುಕೂಲ ಆಯಿತು. ಅದರಿಂದಾಗಿ ಜನಗಳಿಗೆ ಒಂದು ವಿಶ್ವಾಸ ಬಂತು ಸಂಸ್ಥೆಯ ಮೇಲೆ, ಇದು ನಮ್ಮ ಸಂಸ್ಥೆ ಅಂತ ಹೇಳುವಂಥದ್ದು ಬಂತು. ಆಗ ಸಹಜವಾಗಿ ನಮ್ಮ ಠೇವಣಾತಿ ಜಾಸ್ತಿ ಆಯಿತು. ಅದು ಆ ಕಾಲದಲ್ಲಿ ನಮಗೆ ಅಪೆಕ್ಸ್ ಬ್ಯಾಂಕಿನ ಅವಾರ್ಡು ಇವುಗಳೆಲ್ಲ ಬಂದು ಇಲಾಖೆಯ ಅಧಿಕಾರಿಗಳು ಮತ್ತು ಮಂತ್ರಿಗಳೆಲ್ಲ ಬಂದು ಇದನ್ನು ಅಧ್ಯಯನ ಮಾಡುವುದು ಇವತ್ತಿಗೂ ಕೂಡ ಒಂದು ಮಾದರಿ ಸಂಸ್ಥೆಯಾಗಿ ಅದು ಬೆಳೆದು ಬಂದಿದೆ. ಪುಣಚದ ಸೇವಾ ಸಹಕಾರಿ ಸಂಘದ ಡೈರೆಕ್ಟರ್ಗಳಿಗೆ, ನಿರ್ದೇಶಕರಿಗೆ ಈ ಸಾಲ ವಸೂಲಾತಿಯೇ ಒಂದು ದೊಡ್ಡ ಅಚೀವ್ಮೆಂಟ್. ಅದು ಸಾಲ ವಸೂಲಾತಿ ಮಾಡುವುದೇ ಒಂದು ಕಷ್ಟಕರ ವಿಷಯ ಅನ್ನುವಂಥದ್ದು ತುಂಬ ಕಡೆ ಕೇಳಿದ್ದೇನೆ. ನಿಮಗೆ ಈ ಸಾಲ ವಸೂಲಾತಿ ಅನ್ನುವಂಥದ್ದು ಸುಲಭ ಆಗಿತ್ತಾ ಹೇಗೆ ಸರ್? ಅಲ್ಲ, ಅದೊಂದು ಸವಾಲು. ಆದರೆ ನಾವು ಸಾಲ ಕೊಡುವಾಗ ಯೋಚಿಸಬೇಕು, ಅವನ ಸಾಮರ್ಥ್ಯ ಏನು, ಅವನ ರಿಪೇಮೆಂಟ್ ಕೆಪಾಸಿಟಿ ಏನು, ಉತ್ಪಾದನೆ ಮಾಡೋದಕ್ಕೋಸ್ಕರ ಸಾಲ ಮಾಡ್ತಾನೆ ಅಲ್ಲ ದುಂದು ವೆಚ್ಚ ಮಾಡೋದಕ್ಕೋಸ್ಕರ ಸಾಲ ಮಾಡ್ತಾನೆ, ಅದರ ಉದ್ದೇಶ ಮುಖ್ಯ. ಆ ಉದ್ದೇಶವನ್ನು ಹೊಂದಿಕೊಂಡು ನಾವು ಸಾಲವನ್ನು ಕೊಟ್ಟರೆ ಯಾವುದೇ ಸಮಸ್ಯೆಗಳಿಲ್ಲ. ಅವ ಅಭಿವೃದ್ಧಿ ಆಗ್ತಾನೆ ಮತ್ತು ಅವ ಹೆಚ್ಚೆಚ್ಚು ನಮಗೆ ಡೆಪಾಸಿಟ್ ಇರ್ಬೋದು, ಸಾಲ ಇರ್ಬೋದು, ವ್ಯವಹಾರವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದಾಗಿ ಅವರು ಯಾವುದೇ ಸಮಸ್ಯೆಗೆ ಒಳಗಾಗಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಉದ್ದೇಶ ಮುಖ್ಯವಾಗಿದ್ದುಕೊಂಡು ಸಾಲವನ್ನು ಕೊಡಬೇಕು ನಾವು. ಈಗ ಈ ಪುಣಚ ಸಹಕಾರಿ ಸೇವಾ ಸಂಘ ಅಥವಾ ಪುಣಚ ಕೋಆಪರೇಟಿವ್ ಸೊಸೈಟಿ ಅನ್ನುವಂಥದ್ದು ಎಷ್ಟು ವ್ಯಾಪ್ತಿಯ? ಅದು 2 ಗ್ರಾಮಕ್ಕೆ ಸಂಬಂಧಪಟ್ಟದ್ದು. ಕೇಪು ಮತ್ತು ಪುಣಚ 2 ಗ್ರಾಮಕ್ಕೆ ಸಂಬಂಧಪಟ್ಟ ಒಂದು ಸಂಸ್ಥೆ. ಅಲ್ಲಿಂದ ನೀವು ಸಹಕಾರ ಭಾರತೀಯ ಒಂದು ಒಡನಾಟ ಬಂತು. ಸಹಕಾರ ಭಾರತಿಯಲ್ಲಿ ನಿಮಗೆ ಏನು ಸಹಾಯ ಆಯಿತು? ನಾನು ಪ್ರಾರಂಭದಲ್ಲಿ ಜಿಲ್ಲೆಯ ಸಂಚಾಲಕ ಆಗಿದ್ದೆ ಮತ್ತು ರಾಜ್ಯದ ದಕ್ಷಿಣ ಪ್ರಾಂತದ ಸಂಚಾಲಕ ಆದೆ. ಇಡೀ ರಾಜ್ಯದ ಸಂಚಾಲಕನಾಗಿ ಮತ್ತು ರಾಜ್ಯದ ಅಧ್ಯಕ್ಷನಾಗಿ ಇವತ್ತು ನಾನು ದಕ್ಷಿಣ ಕ್ಷೇತ್ರೀಯ ಅಂದರೆ 3 ರಾಜ್ಯಗಳ ಸಂಪರ್ಕ ಪ್ರಮುಖ ಕೆಲಸ ಮಾಡ್ತಾ ಇದ್ದೇನೆ. ಇದರಿಂದಾಗಿ ಇಡೀ ದೇಶದ ಸಹಕಾರಿಗಳ ಪರಿಚಯ ಆಯಿತು. ಬೇರೆ ಬೇರೆ ರಾಜ್ಯಗಳಲ್ಲಿ ಹೋಗಿ ಅಧ್ಯಯನ ಮಾಡ್ತಕ್ಕಂಥದ್ದು ನಮಗೆ ಪರಿಚಯ ಆಯಿತು. 2000 ಇಸವಿಯಲ್ಲಿ ಒಂದು ಸಹಕಾರ ಭಾರತಿ ಘೋಷಣೆ ಮಾಡಿತ್ತು. ಏನಂದರೆ ಒಬ್ಬ ಪರಿಪೂರ್ಣ ಸಹಕಾರಿ ಅಂತ ಆಗಬೇಕಿದ್ರೆ ಅವ ಒಂದು ಸಹಕಾರಿ ಸಂಸ್ಥೆಯನ್ನು ರಚನೆ ಮಾಡಬೇಕು ಅಂತೇಳಿ. ಆ ಹಿನ್ನೆಲೆಯಲ್ಲಿ ನಾವು ಪುತ್ತೂರಿನಲ್ಲಿ ಸಮಾನ ಮನಸ್ಕರೆಲ್ಲ ಸೇರಿ ಆಗ ಕರ್ನಾಟಕ ರಾಜ್ಯದಲ್ಲಿ ಬಂದ ಹೊಸ ಕಾಯ್ದೆ, ಸೌಹಾರ್ದ ಕಾಯ್ದೆ ಅಡಿಯಲ್ಲಿ ಇಡೀ ಜಿಲ್ಲೆಯ ಮೊದಲನೆಯ ಸರಸ್ವತಿ ಸೌಹಾರ್ದ ಸಹಕಾರಿ ನಾವು ಸೆಪ್ಟೆಂಬರ್ 2ನೇ ತಾರೀಕಿಗೆ ಕೇಂದ್ರದ ಆಗಿನ ಮಂತ್ರಿಗಳ ಸುರೇಶ್ ಪ್ರಭುಗಳ ಮುಖಾಂತರ ಉದ್ಘಾಟನೆಯನ್ನು ಮಾಡಿಸಿ ಒಂದು ಸಹಕಾರಿ ಸಂಸ್ಥೆಯನ್ನು ರಚನೆ ಮಾಡಲಿಕ್ಕೆ ನಮಗೊಂದು ಅವಕಾಶ ಸಿಕ್ಕಿತು. ಅದಕ್ಕೆ ನಿಮ್ಮ ಹಿನ್ನೆಲೆ ಕೂಡ ಕಾರಣ ಆಗಿರಬಹುದು. ಈ ಸಹಕಾರ ಭಾರತಿ ಮತ್ತು ಪ್ರಾಥಮಿಕ ಸಹಕಾರ ಸಂಘ ಕೆಲಸ ಮಾಡಿದ್ದು ಹಿನ್ನೆಲೆ ಅದಕ್ಕೆ ತುಂಬ ನಮಗೆ ಶಕ್ತಿ ಸಾಮರ್ಥ್ಯ ಕೊಟ್ಟಿತ್ತು. ಅದರ ಒಂದು ರಿಸಲ್ಟೇ ಇದು ಅಂತ ಹೇಳಿದ್ರು ಅತಿಶಯೋಕ್ತಿಯಲ್ಲ. ಇವತ್ತು ಅದು ಸುಮಾರು 800 ಕೋಟಿಗಿಂತಲೂ ಹೆಚ್ಚು ವ್ಯವಹಾರವನ್ನು ಮಾಡ್ತಾ ಇದೆ. ಸುಮಾರು 20 ಬ್ರಾಂಚ್ಗಳಿದೆ. ಬೆಂಗಳೂರಿನಲ್ಲಿ 4 ಬ್ರಾಂಚ್ ಇದೆ, ಮಡಿಕೇರಿಯಲ್ಲಿದೆ,
ಉಡುಪಿ ಜಿಲ್ಲೆಯಲ್ಲಿದೆ. ಹಾಗೆ 20ಕ್ಕಿಂತ ಹೆಚ್ಚು ಬ್ರಾಂಚ್ಗಳು ಕೆಲಸ ಮಾಡ್ತಾರೆ. 120 ಜನ ಸ್ಟಾಫ್ ಇದ್ದಾರೆ. ಪ್ರಾರಂಭದಿಂದ ಇವತ್ತಿನವರೆಗೂ ಅತ್ಯಂತ ಲಾಭದಾಯಕವಾಗಿ ನಡೀತಾ ಇದೆ. ಸಹಕಾರಿ ಸಂಘದಿಂದ ಏನೇನು ಅಲ್ಲಿಯ ವ್ಯವಹಾರಗಳು ನಡೀತವೆ ಸರ್? ನಾವು ಠೇವಣಾತಿಯನ್ನು ಸಂಗ್ರಹ ಮಾಡ್ತೇವೆ 2 ಸದಸ್ಯರಿಂದ. ಎರಡನೇದು ಎಲ್ಲ ರೀತಿಯ ಸಾಲ ಸೌಲಭ್ಯಗಳನ್ನು ಕೊಡ್ತೇವೆ. ವಾಹನಕ್ಕಿರ್ಬೋದು, ಮನೆಗೆ ಇರ್ಬೋದು, ಬಿಸ್ನೆಸ್ಸಿಗೆ ಇರ್ಬೋದು, ಎಲ್ಲ ರೀತಿಯ ಸಾಲ ಸೌಲಭ್ಯಗಳನ್ನು ಕೊಡ್ತೇವೆ. ನಮಗೆ 2010ನೇ ಇಸವಿಯಲ್ಲಿ ಭಾರಿ ದೊಡ್ಡ ಒಂದು ಅವಕಾಶ ಬಂತು. ಯಾವುದಂದರೆ ಈ ಸ್ಟ್ಯಾಂಪಿಂಗ್ ವ್ಯವಸ್ಥೆಯನ್ನು ನಾವು ಇಡೀ ದೇಶದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಅದು ಸರಸ್ವತಿ ಸೌಹಾರ್ದದಿಂದ ತರಲಿಕ್ಕೆ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಯಿತು. ಹಿಂದೆ ಎಲ್ಲ ಕಮರ್ಷಿಯಲ್ ಬ್ಯಾಂಕಿಗೆ ಹೋಗಿ ಗಂಟೆಗಟ್ಟಲೆ ಕಾಯುವ ಸ್ಥಿತಿ ಇತ್ತು. ನಮ್ಮಲ್ಲಿ ಬಂದರೆ 2 ನಿಮಿಷದಲ್ಲಿ ಆ ವ್ಯವಸ್ಥೆಯನ್ನು ಮಾಡಿದ ಪದರೂಪವಾಗಿ ನಾವು ಜನಗಳಿಗೆ ಒಂದು ವಿಶ್ವಾಸಾರ್ಹ ಸಂಸ್ಥೆಯಾಗಿ ಮೂಡಿಬರಲಿಕ್ಕೆ ಬೆಳೀಲಿಕ್ಕೆ ಸಾಧ್ಯ ಆಯಿತು. ಇದಕ್ಕೆ ವ್ಯಾಪ್ತಿ ಅಂತ ಏನಾದರೂ ಇತ್ತು? ಇದು ಕರ್ನಾಟಕ ರಾಜ್ಯ ವ್ಯಾಪ್ತಿ ಇದೆ. ನಮ್ಮದು ಇಡೀ ಕರ್ನಾಟಕದ ರಾಜ್ಯ ವ್ಯಾಪ್ತಿ ಇದೆ. ಕರ್ನಾಟಕ ಸುಮಾರು 50,000 ಸದಸ್ಯರಿದ್ದಾರೆ ನಿಮ್ಮಲ್ಲಿ. ಹೌದು. ಈಗ ಈ ಪುತ್ತೂರಲ್ಲಾದಂಥ ಒಂದು ಚಿಕ್ಕದಾದಂಥ ಒಂದು ಈ ಸಹಕಾರಿ ಸಂಘ 20 ಬ್ರ್ಯಾಂಚ್ಗಳಿಂದ ಬೆಂಗಳೂರಿಗೂ ಕೂಡ ಹೋಗಲಿಕ್ಕೆ ಅದರ ಹಿಂದಿನ ಒಂದು ಪ್ರೇರಣೆ ಏನು? ಅದು ಸಹಕಾರ ಭಾರತಿ. ಅದರಲ್ಲಿ ಸಿಕ್ಕಿದೇನು ಎಕ್ಸ್ಪೋಜರ್ ಇದೆ. ಬೇರೆ ಬೇರೆ ರಾಜ್ಯಗಳಿಗೆ ಹೋದಾಗ ನಾವು ಬೇರೆ ಬೇರೆ ಸಹಕಾರಿ ಸಂಸ್ಥೆ ಅಧ್ಯಯನ ಮಾಡಿದಾಗ ನಮಗೆ ಅವಕಾಶ ಸಿಕ್ಕಿತು. ನಮಗೂ ಹಾಗೆ ಬೆಳೆಸ್ಬೋದು ಅಂತ ಹೇಳಿ ಅವಕಾಶ ಆಯಿತು. ಆ ಹಿನ್ನೆಲೆಯಲ್ಲಿ ಇದನ್ನು ಇವತ್ತು ಮತ್ತು ನನಗೆ ಸಮಾನ ಮನಸ್ಕರು ಟೀಮ್, ನಮಗೆ ಒಂದು ಟೀಮ್ ಆಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಯಿತು. ಅದರಿಂದ ಇವತ್ತು ಅದೊಂದು ಮಾಡೆಲ್ ಸಹಕಾರಿ ಸಂಸ್ಥೆಯಾಗಿ ಮೂಡಿ ಬರಲಿಕ್ಕೆ ಸಾಧ್ಯ ಆಗಿದೆ. ಈಗ ಮತ್ತೆ ಸಹಕಾರ ಭಾರತಿಗೆ ಬರುವುದಿದ್ರೆ, ನೀವು ಸಹಕಾರ ಭಾರತಿಯಲ್ಲಿ ಸೇರಿಕೊಂಡ ಮೇಲೆ ಏನೇನು ವಿಷಯಗಳನ್ನು ಈ ಸಹಕಾರ ಭಾರತಿಯಿಂದಾಗಿ ಕಲ್ತದ್ದು? ಒಂದು, ಸಹಕಾರಿ ಸಂಸ್ಥೆಗಳ ಆಡಳಿತ ಹೇಗೆ ಮಾಡಬಹುದು ಅಂತೇಳಿ, ಸಹಕಾರಿ ಸಂಸ್ಥೆಯನ್ನು ಹೇಗೆ ರಚಿಸ್ಬೋದು ಅಂತೇಳಿ, ಸಹಕಾರಿ ಸಂಸ್ಥೆಗಳಿಗೆ ಇರುವ ಸಮಸ್ಯೆಗಳೇನು ಅಂತ, ಇದನ್ನು ಸರ್ಕಾರದ ಎಳೆಯಲ್ಲಿ, ನ್ಯಾಯಾಲಯದಲ್ಲಿ, ಪಾಲಿಸಿ ಮೇಕಿಂಗಲ್ಲಿ ಯಾವ ರೀತಿಯಲ್ಲಿ ಪರಿಹರಿಸ್ಬೋದು ಅಂತ ಹೇಳ್ತಕ್ಕಂಥದ್ದು ಕೂಡ ಅನುಭವ ನಮ್ಮ ಪಾಲಿಗೆ ಬಂದಿದೆ. ಇನ್ನೊಂದು, ಹೊಸ ಸಹಕಾರಿಗಳನ್ನು ರಚನೆ ಮಾಡುವುದು, ಹೊಸ ಯುವಕರನ್ನು ವಿಶೇಷವಾಗಿ ಇದಕ್ಕೆ ಆಕರ್ಷಣೆ ಮಾಡುವಂಥದ್ದು ಕೂಡ ನಮಗೆ ಭಾರಿ ದೊಡ್ಡ ರೀತಿಯಲ್ಲಿ ನಮ್ಮದು ಇವತ್ತು ಕೆಲಸವನ್ನು ಮಾಡ್ತಾ ಇದ್ದೇವೆ ನಾವು. ಈ ಸಹಕಾರ ಭಾರತಿ ಈಗ ಏನೇನು ಕೆಲಸ ಮಾಡ್ತಾ ಇದೆ ಸರ್? ಯಾವ ವಿಷಯಗಳಲ್ಲಿ? ಇದು ಸಹಕಾರಿ ಕ್ಷೇತ್ರದ ಒಂದು NGO. ಸಹಕಾರಿ ಕ್ಷೇತ್ರದ ಶುದ್ಧೀಕರಣ, ವೃದ್ಧೀಕರಣ, ಆಧುನೀಕರಣ ಮಾಡುವುದಕ್ಕೆ, ಸಮೃದ್ಧಿ ಮಾಡುವ ದೃಷ್ಟಿಯಿಂದ, ಸಹಕಾರಿ ಕ್ಷೇತ್ರವನ್ನು ಮಾಡುವ ದೃಷ್ಟಿಯಿಂದ ಇದೊಂದು NGO ಆಗಿ ರಾಷ್ಟ್ರೀಯ ಮಟ್ಟದಲ್ಲಿ ಸುಮಾರು 700 ಜಿಲ್ಲೆಗಳಲ್ಲಿ ಇದು ಕೆಲಸವನ್ನು ಮಾಡ್ತಾ ಇದೆ. ಸರ್ಕಾರಕ್ಕೆ ನಾವು ಪಾಲಿಸಿಗೆ ಸಲಹೆಗಳನ್ನು ಕೊಡ್ತೇವೆ, ನಾವು ಮನವಿಗಳನ್ನು ಮಾಡ್ತೇವೆ. ಅದು ಸಾಧ್ಯವೇ ಆಗಲಿಲ್ಲ ಅಂತ ಹೇಳಿದರೆ ನ್ಯಾಯಾಲಯಕ್ಕೆ ಕೂಡ ಹೋಗ್ತೇವೆ ನಾವು. ಒಟ್ಟು ಸಹಕಾರಿ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಮತ್ತು ಹೊಸ ಚಿಂತನೆಗಳನ್ನು ಮಾಡೋದಕ್ಕೋಸ್ಕರ ಇರತಕ್ಕಂಥದ್ದು ವಿಶೇಷವಾಗಿ ಇರುವ ಒಂದು ಸ್ವಯಂ ಸೇವಾ ಸಂಸ್ಥೆ ಇದು. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್. ಅರುಣ್ ಭಂಡಾರಿ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್. ಇಲ್ಲಿ ಕನಸಿನ ಮನೆ ನಿಮ್ಮಿಷ್ಟದಂತೆ, ಕ್ವಾಲಿಟಿ ಕೆಲಸ, ಸರಿಯಾದ ಸಮಯಕ್ಕೆ ಡೆಲಿವರಿ ಮತ್ತು ನ್ಯಾಯಯುತ ಬೆಲೆ. ರೆಸಿಡೆನ್ಷಿಯಲ್ ಇರಲಿ ಅಥವಾ ಕಮರ್ಷಿಯಲ್, ನಂಬಿಕೆಯೇ ನಮ್ಮ ಹೆಗ್ಗುರುತು. ಅರುಣ್ ಭಂಡಾರಿ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್. ನಿಮ್ಮ ಕನಸು ನಮ್ಮ ಜವಾಬ್ದಾರಿ. ಅರುಣ್ ಭಂಡಾರಿ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್. ಮನೆ ಖರೀದಿ ಅಥವಾ ನಿರ್ಮಾಣಕ್ಕೆ ನಿಮಗೆ ಬೇಕಾದಂತೆಯೇ ಇಂದಿನ ಕಾಲದ ಮನೆ ನಿರ್ಮಿಸುತ್ತೇವೆ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 8904819565. ನೀವು ಹೇಳಿದ್ರಿ ಅದರಿಂದಾಗಿಯೇ ನೀವು ಹೊಸ ಒಂದು ಸೌಹಾರ್ದ ಸಂಘವನ್ನು ಸ್ಥಾಪಿಸಿದ್ರಿ ಅಂತ. ಸಂಘವನ್ನು ಸ್ಥಾಪಿಸುವ ನಿಟ್ಟಿನಲ್ಲಿ ಈ ಸಹಕಾರ ಭಾರತಿ ಏನು ಕೆಲಸ ಮಾಡ್ತದೆ? ಮೂಲವಾಗಿ ನಮಗೆ ಅದನ್ನು ಹೇಗೆ ರಚನೆ ಮಾಡಬೇಕು, ಅದಕ್ಕೆ ಯಾವ ರೀತಿಯ ಜನಗಳು ಬೇಕು, ಇವುಗಳೆಲ್ಲವನ್ನು ನಮಗೆ ಹೇಳಿಕೊಟ್ಟದಿದ್ದರೆ ಅದು ಸಹಕಾರ ಭಾರತಿ. ಕರ್ನಾಟಕದಲ್ಲಿ 2 ಕಾಯ್ದೆಗಳಿದೆ. ಒಂದು 1959 ಆ್ಯಕ್ಟ್ ಇದೆ, ಇನ್ನೊಂದು ಇದು 1997 ಸೌಹಾರ್ದ ಕಾಯ್ದೆ ಇದೆ. ಈ ಸೌಹಾರ್ದ ಕಾಯ್ದೆ ಇಡೀ ಜಾರಿಗೆ ತರಬೇಕು ಅಂತೇಳಿ ನಾವು ಸಹಕಾರ ಭಾರತಿ ಕಡೆಯಿಂದ ಎಲ್ಲ ಜಿಲ್ಲೆಗಳಿಗೆ ಹೋಗಿ ಪ್ರಚಾರ ಪಡಿಸಿ ವ್ಯವಸ್ಥೆಯನ್ನು ಮಾಡಿ ನಮ್ಮ ಜಿಲ್ಲೆಯಲ್ಲಿ ಮೊಟ್ಟ ಮೊದಲನೇದಾಗಿ ಇದನ್ನು ನಮಗೆ ಪ್ರಾರಂಭ ಮಾಡಲಿಕ್ಕೆ ಸಾಧ್ಯ ಆಯಿತು. ಇಡೀ ರಾಜ್ಯದಲ್ಲಿ 50 ಸಂಸ್ಥೆಗಳನ್ನು ಆದ ಕೂಡಲೇ ಇದಕ್ಕೊಂದು ಫೆಡರೇಷನ್ ಮಾಡುವಂಥ ಒಂದು ಅವಕಾಶ ಕಾಯ್ದೆಯಲ್ಲಿತ್ತು. ಆ ಫೆಡರೇಷನ್ ಕೂಡ ಮಾಡಿದೆವು. 50 ಸಂಸ್ಥೆಗಳಾದ ಕೂಡಲೇ ಅದರ ನಿರ್ದೇಶಕ ಆಗುವ ಒಂದು ಅವಕಾಶ ಬಂತು ನಮಗೆ. ಮುಂದೆ ಅದನ್ನು ಉಪಾಧ್ಯಕ್ಷ ಆಗುವ ಅವಕಾಶ ಬಂತು. ಮುಂದೆ ಕೆಲವು ವರ್ಷಗಳ ಕಾಲ ಅದರ ಅಧ್ಯಕ್ಷನಾಗಿ ಕೂಡ ಕೆಲಸ ಮಾಡುವ ಒಂದು ಮಹತ್ತರ ಜವಾಬ್ದಾರಿ ಸಿಕ್ಕಿತು. ಸ್ವತಃ ನಮ್ಮ ಕೈಯಿಂದಲೇ ನಾನು ಒಂದು ಕನಿಷ್ಠ ಒಂದು 500ಕ್ಕಿಂತಲೇ ಹೆಚ್ಚು ಸಹಕಾರಿ ಸಂಘಗಳನ್ನು ಉದ್ಘಾಟನೆ ಮಾಡ್ತಕ್ಕಂಥ ಅವಕಾಶ ಕೂಡ ನಮ್ಮ ಪಾಲಿಗೆ ಬಂದಿತ್ತು. ಈಗ ಈ ಫೆಡರೇಷನ್ ಅಂತ ಹೇಳುವಾಗ ಈ ಫೆಡರೇಷನ್ನ ಒಂದು ಮಾಡಿದ್ರೆ ಅದರ ಹಿಂದಿನ ಉದ್ದೇಶಗಳೇನು ಸರ್? ಇವತ್ತು ಸುಮಾರು 6,000 ಸೌಹಾರ್ದ ಸಹಕಾರಿ ಸಂಸ್ಥೆಗಳಿದೆ. ಇವುಗಳನ್ನೆಲ್ಲವನ್ನು ಕಾನೂನುಬದ್ಧವಾಗಿ
ಅವರಿಗೆ ಕೊಡ್ತಕ್ಕಂಥ ಎಜುಕೇಷನ್ ಇರ್ಬೋದು, ಟ್ರೈನಿಂಗ್ ಇರ್ಬೋದು, ಮಾಹಿತಿ ಇರ್ಬೋದು, ಆಡಿಟಿಂಗ್, ಇನ್ಸ್ಪೆಕ್ಷನ್ ಇರ್ಬೋದು, ಇವುಗಳನ್ನೆಲ್ಲ ಈ ಫೆಡರೇಷನ್ ಮಾಡ್ತದೆ. ಸರಿ, ಇದರಿಂದ ನೀವು ಕ್ಯಾಂಪ್ಕೋಗೆ ಬರುವುದು ಹೇಗೆ ಸಾಧ್ಯ ಆಯಿತು? ನಾನು ಸುಮಾರು 15 ವರ್ಷಗಳ ಕಾಲ ಫೆಡರೇಷನ್ನ ಅಧ್ಯಕ್ಷನಾಗಿದ್ದೆ, ನಿರ್ದೇಶಕನಾಗಿದ್ದೆ. ಆಗ ಸಹಜವಾಗಿ ತುಂಬ ಜನ ಹಿರಿಯರು ಹೇಳಿದ್ರು, ಎಷ್ಟು ವರ್ಷ ನೀನು ಅಲ್ಲಿಯೇ ನಿಲ್ತಿಯಪ್ಪ, ಇನ್ನು ಹೊಸಬರಿಗೆ ಅವಕಾಶ ಕೊಡಬೇಕು ಅಂತೇಳಿ ಹೇಳಿದ ಪದರೂಪವಾಗಿ ಮುಂದಿನ ಚುನಾವಣೆಗಳಲ್ಲಿ ಅಲ್ಲಿ ನಿಲ್ಲಿಲ್ಲ. ನಾನು ಸಹಕಾರ ಭಾರತಿಯಲ್ಲೇ ಕೆಲಸ ಮಾಡ್ತಾ ಇದ್ದೆ. ಈ ಸಂದರ್ಭದಲ್ಲಿ ಕ್ಯಾಂಪ್ಕೋ ಚುನಾವಣೆ ಬಂತು. ಹಿರಿಯರು ಹೇಳಿದರು ಕ್ಯಾಂಪ್ಕೋ ಚುನಾವಣೆಗೆ ನಿಲ್ಲಬೇಕು ಅಂತೇಳಿ. ಚುನಾವಣೆ ನಿಂತೆವು. ಚುನಾವಣೆ ನಿಂತು ನಿರ್ದೇಶಕ ಆಗಿ ಮತ್ತು ಎಲ್ಲರೂ ಸೇರಿ, ನಿರ್ದೇಶಕರು ಮತ್ತು ಹಿರಿಯರೆಲ್ಲ ಸೇರಿ 2015ನೇ ಇಸವಿಯಲ್ಲಿ ಆಗಸ್ಟ್ 30ಕ್ಕೆ ಅಧ್ಯಕ್ಷ ಅಂತ ಕೂಡ ನನ್ನನ್ನು ಮಾಡಿಬಿಟ್ರು. ಮೊದಲ ಬಾರಿಗೆ. ಅದು ಸರಿ. ಹೌದು. ಈಗ ಸಹಕಾರ ಭಾರತಿಯಲ್ಲಿ ನಿಮಗೆ ಕೆಲಸ ಮಾಡಿದ ಅನುಭವ ಇದೆ. ಆದರೂ ಕೂಡ ಈ ಕ್ಯಾಂಪ್ಕೋದಂತಹ ಒಂದು ದೊಡ್ಡ ಒಂದು ಸಂಸ್ಥೆ ಇದು, ಇದರ ಅಧ್ಯಕ್ಷರಾದ ಸಂದರ್ಭದಲ್ಲಿ ನಿಮಗೆ ಬೆಳೆಗಾರರಿಗೆ ಏನು ಮಾಡಲಿಕ್ಕೆ ಸಾಧ್ಯ ಆಯಿತು? ವಿಶೇಷವಾಗಿ ವಾರಣಾಸಿ ಸುಬ್ಬರಾಯ ಭಟ್ರು ನಮ್ಮೂರಿನವರೇ. ನಮಗೆ ಹಿಂದಿನಿಂದಲೂ ಒಂದು ಸಹಕಾರಿ ಕ್ಷೇತ್ರದ ಸಂಪರ್ಕ ಇತ್ತು. ಬೇರೆ ಬೇರೆ ಸಮಸ್ಯೆಗಳು ಬಂದಾಗ ನಾವು ಹೋಗಿ ಚರ್ಚೆ ಮಾಡ್ತಾ ಇದ್ದೆವು. ಎರಡನೇದು, ಹಿಂದೆ ನಮ್ಮ ಅಣ್ಣ ರಂಗಮೂರ್ತಿಯವರು ಕೂಡ ಅಲ್ಲಿ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಎಲ್ಲ ನಮ್ಮ ಹಿರಿಯರು, ಕೊಂಕೋಡಿಯವರು, ಎಲ್ ಎನ್ ಕೂಡೂರವರು ಮತ್ತು ನಾಗರಾಜ್ ಶೆಟ್ಟರು, ಇವರೆಲ್ಲರೂ ನಾವು ಸಹಕಾರ ಭಾರತೀಯ ಅಂಡರ್ನಲ್ಲಿ ಒಟ್ಟಿಗೆ ಇದ್ದು ಕೆಲಸ ಮಾಡಿದವರು. ಇಲ್ಲೇ ಅಚಾನಕ್ಕಾಗಿ ಅಧ್ಯಕ್ಷ ಆಗಿ ನಮ್ಮನ್ನು ಆಯ್ಕೆ ಮಾಡಿದ್ರು. ಒಂದು ದೊಡ್ಡ ವ್ಯವಸ್ಥೆ. ಆದರೆ ಎಲ್ಲರೂ ಹಿರಿಯರು ಇದ್ದ ಕಾರಣ ಮತ್ತು ಒಳ್ಳೆಯ ಟೀಮ್ ಇದ್ದ ಕಾರಣ ನಮಗೆ 15ರಿಂದ 20 ನಮಗೆ ಪ್ರಾರಂಭದ ಹಂತದಲ್ಲಿ GST ಬಂತು. GST ಬರುವಾಗಲೂ ಕೂಡ ನಮಗೆ ಏನು ಸಮಸ್ಯೆ ಆಗದಾಗಿ ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ಸಾಧ್ಯ ಆಯಿತು. ಡಿಮಾನಿಟೈಸೇಷನ್ ಆಯಿತು. ಡಿಮಾನಿಟೈಸೇಷನಲ್ಲಿ ಕೂಡ ಯಾವುದೇ ರೈತರಿಗೆ ಸಮಸ್ಯೆ ಇಲ್ಲದೆ ಕ್ಯಾಂಪ್ಕೋವನ್ನು ಮುಂದೆ ಕೊಂಡೋಗ್ಲಿಕ್ಕೆ ಒಂದು ಟೀಮ್ ಆಗಿ ಕೆಲಸ ಮಾಡೋ ಒಂದು ಅವಕಾಶ ಬಂದಿತ್ತು. ಇದೊಂದು ದೊಡ್ಡ ವ್ಯವಸ್ಥೆ ಅಂದರೆ 19ರಲ್ಲಿ ಬಂದ ಕೊರೋನಾ. ಈ ಕೊರೋನಾದಲ್ಲಿ ದೊಡ್ಡ ಸವಾಲಾಗಿತ್ತು ನಮಗೆ. ನಾವು ಲಾಕ್ಡೌನ್ ಆದಾಗ ನಮಗೆ 260 ರೂಪಾಯಿ ಇತ್ತು ಅಡಿಕೆಗೆ. ಲಾಕ್ಡೌನ್ ಆದಾಗ, ಲಾಕ್ಡೌನ್ ಆಗಿ 1 ತಿಂಗಳಾಗಬೇಕಿದ್ರೆ ಗ್ರಾಮಾಂತರ ಪ್ರದೇಶಗಳಲ್ಲೆಲ್ಲ ಅದು 200, 180, 150 ರೂಪಾಯಿಗೆ ಬಂದಿತ್ತು. ಮತ್ತು ಇನ್ನು ಅಡಿಕೆ ಬೇಡ ಅಂತ ಹೇಳತಕ್ಕಂಥ ವಾತಾವರಣ ಸೃಷ್ಟಿಯಾಗಿತ್ತು. ಆ ಸಂದರ್ಭದಲ್ಲಿ ನಾವು ಸರ್ಕಾರದೊಟ್ಟಿಗೆ ಮಾತಾಡಿ ನಮಗೆ ಕನಿಷ್ಠ 5 ಕಡೆ ಎಲ್ಲರೂ ಖರೀದಿ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅಂತೇಳಿ ವಿಶೇಷವಾದ ಸಂದರ್ಭ ಅಂತ ತಿಳ್ಕೊಂಡು ಮಾಡಿ ಸರ್ಕಾರ ಒಪ್ಪಿಗೆ ಕೊಟ್ಟು ನಾವು 260ರಿಂದ ಅಡಿಕೆ ಧಾರಣೆಯನ್ನು ಪ್ರಾರಂಭಿಸಿದೆವು. ಮತ್ತು ವಾರದಲ್ಲಿ ಒಬ್ಬನಿಗೆ 1 ಕ್ವಿಂಟಾಲ್ ಅಂತ ನಿಶ್ಚಯ ಮಾಡಿದೆವು. ಇದರ ಪರಿಣಾಮದ ಸದಸ್ಯರಿಗೆ ಕಾನ್ಫಿಡೆನ್ಸ್ ಬಿಲ್ಡಪ್ ಆಯಿತು. ಅಡಿಕೆ ಖರೀದಿ ಮಾಡ್ತಾರೆ, ಯಾವುದೇ ರೀತಿಯಲ್ಲಿ ನಮಗೆ ಸೋಲಿಕೆ ಬಿಡುವುದಿಲ್ಲ ಅಂತ ಹೇಳ್ತಕ್ಕಂಥ ಮಾತು ರೈತರಿಗೆ ಧೈರ್ಯ, ವಿಶ್ವಾಸವನ್ನು ತುಂಬಿದ ಕಾರಣ ಮುಂದೆ ಅದು 480 ರೂಪಾಯಿವರೆಗೆ ಅಡಿಕೆ ಧಾರಣೆ ಹೋಗಿ ಸ್ಟೆಬಿಲೈಸ್ಡ್ ಆಗಿ ಇವತ್ತು 400ಕ್ಕಿಂತಲೂ ಮೇಲೆ ಅಡಿಕೆ ಧಾರಣೆ ವ್ಯವಸ್ಥಿತವಾಗಿದೆ. ಇದು ಕೊರೋನಾ 15ರಿಂದ 20ರವರೆಗೆ ನಮಗೆ ಸಿಕ್ಕಿದ ಚಾಲೆಂಜಸ್ ಏನಿದೆ ಅದನ್ನು ಒಂದು ಟೀಮ್ ಆಗಿ ನಾವು ಸ್ವೀಕಾರ ಮಾಡಿದ ಫಲರೂಪವಾಗಿ ಅದ್ಭುತವಾಗಿ ನಮಗೆ ಬೆಳೀಲಿಕ್ಕೆ ಸಾಧ್ಯ ಆಯಿತು. ಈ ಚಾಲೆಂಜಸ್ ಬಗ್ಗೆ ನೀವು ಹೇಳಿದ್ರಿ. ಆ ಸಂದರ್ಭದಲ್ಲಿ ಅಚೀವ್ಮೆಂಟ್ಸ್ ಏನು ಸಾಧನೆ ಮಾಡಿದ್ದೀರಿ ನೀವು? ಚಾಲೆಂಜಸ್ಸನ್ನು ನಮಗೆ ಅವಕಾಶ ಅಂತ ತಿಳ್ಕೊಂಡು ಮಾಡುವುದೇ ದೊಡ್ಡ ಅಚೀವ್ಮೆಂಟ್. ಅದು ಸರಿ. ನಮ್ಮ ಸದಸ್ಯರಿಗೆ ಯಾವುದೇ ರೀತಿಯ ತೊಂದರೆ ಆಗಲೇ ಇಲ್ಲ. ಆ ಸಂದರ್ಭದಲ್ಲಿ ವಿಶ್ವಾಸ ಬೆಳೆಸಲಿಕ್ಕೆ ಸಾಧ್ಯ ಆಯಿತು. ಆ ದೃಷ್ಟಿಯಲ್ಲಿ ನೋಡಿದರೆ ಕ್ಯಾಂಪ್ಕೋ ಹುಟ್ಟಿದ್ದೇ ಒಂದು ಕಷ್ಟದ ಸಂದರ್ಭದಲ್ಲಿ, ರೈತರಿಗೆ ಇನ್ನು ಅಡಿಕೆ ತರುವುದು ಬೇಡ ಅಂತ ಹೇಳುವ ಸಂದರ್ಭದಲ್ಲಿ ಕ್ಯಾಂಪ್ಕೋ ಹುಟ್ಟಿದ್ದು 70ರ ದಶಕದಲ್ಲಿ, 73ನೇ ಇಸವಿಯಲ್ಲಿ. ಎರಡನೇದು 80ರ ದಶಕದಲ್ಲಿ ಕೊಕ್ಕೋವನ್ನು ಖರೀದಿ ಮಾಡುವವರು ಯಾರಿಲ್ಲ ಅಂತ ಹೇಳುವಾಗ ರೈತರು ಕಂಗಾಲಾದಾಗ ಆಗ ಕೊಕ್ಕೋ ಖರೀದಿ ಮತ್ತು ಅಷ್ಟು ದೊಡ್ಡ ಫ್ಯಾಕ್ಟ್ರಿಯನ್ನು ಕಟ್ಟಲಿಕ್ಕೆ ಸಾಧ್ಯ ಆದದ್ದು. ಇವತ್ತು ಕೂಡ ನಾವು ಕ್ಯಾಂಪ್ಕೋದಲ್ಲಿ ಮೆಂಬರ್ಸ್ ಡೆವಲಪ್ಮೆಂಟ್ ಫಂಡ್ ಅಂತ ಮಾಡಿ ನಮ್ಮ ರೈತರು ಯಾರು ಆ್ಯಕ್ಟಿವ್ ಮೆಂಬರ್ ಇದ್ದಾರೆ ಅವರಿಗೆ ಅನಾರೋಗ್ಯಕ್ಕೆ ತೊಂದರೆ ಆದಾಗ ನಾವು ಅವರಿಗೆ ಆರ್ಥಿಕವಾಗಿ ಸಹಕಾರವನ್ನು ಮಾಡಲಿಕ್ಕೆ ಕೂಡ ಇವತ್ತು ಸಾಧ್ಯ ಆಗ್ತಾಯಿದೆ. ಅಂದರೆ ಕಷ್ಟದ ಸಂದರ್ಭದಲ್ಲಿ ಕ್ಯಾಂಪ್ಕೋ ಯಾವಾಗಲೂ ರೆಡಿ ಇರ್ತದೆ ಅಂತ ಹೇಳೋದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಅಂತ ಅನ್ನಿಸ್ತದೆ ನನಗೆ. ಆ 5 ವರ್ಷಗಳಲ್ಲಿ ನೀವು ಮಾಡಿದ ಸಾಧನೆಗೆ ನಿಮಗೆ ತೃಪ್ತಿ ಉಂಟಾ ಸರ್? 100% ಇದೆ. ಯಾಕಂದರೆ ಚಾಲೆಂಜಸ್ಸು ಈ ಚಾಲೆಂಜ್ಗಳನ್ನೆಲ್ಲ ಎತ್ತಿ ಕ್ಯಾಂಪ್ಕೋ 2020ನೇ ಇಸವಿಯಲ್ಲಿ 100 ಕೋಟಿಯಷ್ಟು ಹೆಚ್ಚು ಕಮ್ಮಿ ಲಾಭ ಮಾಡಲಿಕ್ಕೆ ಸಾಧ್ಯ ಆಯಿತು. ಮತ್ತು ರೈತರಿಗೆ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸವನ್ನು ಬೆಳೆಸಲಿಕ್ಕೆ ಸಾಧ್ಯ ಆಯಿತು. ಸುಮಾರು 2 ಯಂತ್ರಮೇಳಗಳನ್ನು ಕೂಡ ನಾವು ಪುತ್ತೂರಿನಲ್ಲಿ ಮಾಡಿ ಯಾಂತ್ರೀಕರಣಕ್ಕೆ ನಾವು ಹೆಚ್ಚು ಒತ್ತುಗಳನ್ನು ಕೊಡಲಿಕ್ಕೆ ಸಾಧ್ಯ ಆಯಿತು. ಇದು ಭಾರಿ ಹೆಮ್ಮೆಯ ವಿಷಯ ಅಂತ ಅಂದ್ಕೊಂಡಿದ್ದೇನೆ. ಈಗ 5 ವರ್ಷ ಒಂದು ಗ್ಯಾಪ್ ಅಂತ ನಾವು ಹೇಳ್ತೇವೆ. ಅದರ ನಂತರ ಮತ್ತೆ ನೀವು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀರಿ. ಆಗಿನ ಅಧ್ಯಕ್ಷನಿಗೂ ಈಗಿನ ಅಧ್ಯಕ್ಷನಿಗೂ ಹೋಲಿಸಿದ್ರೆ ಏನು ವ್ಯತ್ಯಾಸಗಳು ಕಂಡು ಬರ್ತದೆ? ಆಗ 5 ವರ್ಷ ಯಂಗ್ ಇದ್ದೆ ನಾನು. ಈಗ ಒಂದು ಸ್ವಲ್ಪ ಅನುಭವಗಳು ಜಾಸ್ತಿ ಆಗಿದೆ, ವ್ಯಾಪಕತೆ ಬಂದಿದೆ. ಇನ್ನಷ್ಟು ಹೊಸ ಟೆಕ್ನಾಲಜಿಯೊಂದಿಗೆ, ಹೊಸ ಸ್ನೇಹಿತರೊಂದಿಗೆ, ಹೊಸ ಬೋರ್ಡ್ನೊಂದಿಗೆ ಇನ್ನಷ್ಟು ವೇಗವಾಗಿ, ಸ್ಪೀಡಾಗಿ ಮುಂದೆ ನಡೀಲಿಕ್ಕೆ ನಮಗೆ ಧೈರ್ಯ, ವಿಶ್ವಾಸ ಇದೆ. ಮತ್ತು ವಿಶೇಷವಾಗಿ ಇವತ್ತು ಭಾರತ
ಜಗತ್ತಿನಲ್ಲಿ 4ನೇ ದೊಡ್ಡ ಇಕಾನಮಿಯಾಗಿ ಮೂಡಿ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಾವು ಮೊನ್ನೆ ದುಬೈಯ ಫುಡ್ ಫೆಸ್ಟಿವಲಿಗೆ ಹೋಗಿದ್ದೆವು. ನಮಗೆ ಆಗ ಕಂಡದ್ದು, ನಮಗೆ ಜಗತ್ತಿನಲ್ಲಿ ಇವತ್ತು ಮಾರ್ಕೆಟ್ನಲ್ಲಿ ನಮಗೆ ನಮ್ಮದೇ ಆದಂತಹ ಒಂದು ಅವಕಾಶ ಇದೆ. ನಮ್ಮ ಗುಣಮಟ್ಟವನ್ನು, ನಮ್ಮ ಬ್ರ್ಯಾಂಡಿಂಗನ್ನು, ನಮ್ಮ ಪ್ಯಾಕಿಂಗನ್ನು ಕಾಯ್ದುಕೊಂಡ್ರೆ ನಮಗೆ ಜಗತ್ತಿನ ಎಲ್ಲಿ ಕೂಡ ನಾವು ಬಿಸ್ನೆಸ್ ಮಾಡಬಹುದು ಅಂತ ಹೇಳ್ತಕ್ಕಂಥದ್ದು ಕಾನ್ಫಿಡೆನ್ಸ್ ಬಂದಿದೆ ಇವತ್ತು. ಕ್ಯಾಂಪ್ಕೋ ಅನ್ನುವಂಥದ್ದು ನೀವು ಹೇಳಿದ ಹಾಗೆ 70ರ ದಶಕದಲ್ಲಿ ಬರೀ ಅಡಿಕೆಗಾಗಿ ಪ್ರಾರಂಭವಾದಂತಹ ಸಂಸ್ಥೆ. ಅದರ ನಂತರ ಕೊಕ್ಕೋ ತಗೊಂಡಂಥದ್ದು, ಕೊಕ್ಕೋ ಫ್ಯಾಕ್ಟ್ರಿ ಮಾಡಿದಂಥದ್ದು ಅದೊಂದು ಚರಿತ್ರೆ. ಈಗ ಅದನ್ನು ಮುಂದುವರಿಸಿ ಬೇರೆ ಬೇರೆ ರೀತಿಯ ಉತ್ಪನ್ನಗಳಿಗೆ ಹೋಗುವಂತಹ ಒಂದು ಅವಕಾಶಗಳು ಅಥವಾ ಆಶಯಗಳು ಉಂಟಾ? ಇದೆ. ಅದರ ನಂತರ ಅಡಿಕೆ ಮತ್ತು ಕೊಕ್ಕೋ ಆದಮೇಲೆ ನಾವು ರಬ್ಬರ್ ಖರೀದಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ. ರಬ್ಬರ್ ಖರೀದಿಯನ್ನು, ಯಾಕೆಂದರೆ ಈ ಕೇರಳ ಕರ್ನಾಟಕದಲ್ಲಿ ಅಡಿಕೆ ಬೆಳೆಗಾರರೇ ರಬ್ಬರ್ ಬೆಳೆಸ್ತಾರೆ. ರಬ್ಬರ್ ಆದಮೇಲೆ ಪೆಪ್ಪರನ್ನು ಖರೀದಿ ಮಾಡ್ತಾ ಇದ್ದೇವೆ ನಾವು. ಈಗ ನಮ್ಮದೇ ಆದ ಕೊಬ್ಬರಿಯನ್ನು, ತೆಂಗಿನಕಾಯಿಯನ್ನು ಖರೀದಿ ಮಾಡಿ ಕಲ್ಪ ಅಂತ ಹೇಳತಕ್ಕಂಥ ಒಂದು ಎಣ್ಣೆ, ಪ್ಯೂರ್ ಎಣ್ಣೆ, ಇದನ್ನು ಕೂಡ ನಾವು ಮಾರ್ಕೆಟಿಗೆ ಬಿಟ್ಟಿದ್ದೇವೆ. ಇನ್ನೀಗ ನಮಗೆ ಕೊಕ್ಕೋದಲ್ಲಿ ಇನ್ನಷ್ಟು ಅವಕಾಶಗಳಿದೆ. ಅದಕ್ಕೆ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಒಂದು ಯೂನಿಟನ್ನು ಮಾಡಲಿಕ್ಕೆ ಪ್ರಯತ್ನಗಳನ್ನು ಈಗ ಪ್ರಾರಂಭ ಆಗಿದೆ. ಮುಂದಿನ ದಿನಗಳಲ್ಲಿ ಅದು ಆಗ್ತದೆ. ಈ ರೀತಿಯಾಗಿ ಬೇರೆ ಬೇರೆ ಕ್ಷೇತ್ರಕ್ಕೂ ಕೂಡ ನಮಗೆ ಕ್ಯಾಂಪ್ಕೋ ಕೊಂಡೋಗ್ಲಿಕ್ಕೆ ಸಾಧ್ಯ ಆಗಿದೆ. ಅಡಿಕೆ ಅನ್ನುವಂಥದ್ದು ಮೊದಲು ಬಹುಶಃ ನಮ್ಮ ಕರಾವಳಿ ಭಾಗದ ಒಂದು ಬೆಳೆ ಅಂತ ನಾವು ಯೋಚನೆ ಮಾಡಿದ್ದಂಥ ಸಂದರ್ಭ ಇತ್ತು. ಈಗ ಅದು ದೇಶದಾದ್ಯಂತ ಅದು ಬೇರೆ ಬೇರೆ ಕಡೆಗಳಲ್ಲಿ ನಾವು ಬೆಳೆಸುವಂತಹ ಒಂದು ಪ್ರವೃತ್ತಿಯನ್ನು ನೋಡ್ತೇವೆ. ಈ ಸಂದರ್ಭದಲ್ಲಿ ಕ್ಯಾಂಪ್ಕೋ ಕೂಡ ಆ ರೀತಿಯ ಒಂದು ವ್ಯಾಪ್ತಿಯನ್ನು ತಗೊಳ್ಳಿಕ್ಕೆ ಅವಕಾಶಗಳು ಉಂಟಾ, ಹೇಗೆ ಸರ್? ಇದೆ. ಇದೊಂದು ದೊಡ್ಡ ಸವಾಲು ನಮಗೆ. ಮೊದಲು ನಾವು ಸಾಂಪ್ರದಾಯಿಕ ಪ್ರದೇಶಗಳಲ್ಲಿ ಮಾತ್ರ ಅಡಿಕೆ ಬೆಳೀತಾ ಇದ್ದೆವು. ಇವತ್ತು ಆ ರೀತಿಯಲ್ಲಿಲ್ಲ. ಇವತ್ತು ಶಿವಮೊಗ್ಗ, ಚನ್ನಗಿರಿ, ದಾವಣಗೆರೆ ಈ ಭಾಗದಲ್ಲಿ, ಬೀದರಿಂದ ಹಿಡಿದು ಬೆಂಗಳೂರುವರೆಗೆ ಎಲ್ಲ ಕಡೆ, ಮತ್ತು ಈವನ್ ತಮಿಳುನಾಡು, ಆಂಧ್ರ, ಈವನ್ ಅಸ್ಸಾಂ, ತ್ರಿಪುರ, ಮೇಘಾಲಯ, ಇಲ್ಲೆಲ್ಲ ಅಡಿಕೆಯನ್ನು ಭಾರಿ ದೊಡ್ಡ ಪ್ರಮಾಣದಲ್ಲಿ ಬೆಳೆಸ್ತಾ ಇದ್ದಾರೆ. ಹೌದು. ಆದರೆ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಭಾರತದ ಕನ್ಸಂಪ್ಷನ್ ಮಾರ್ಕೆಟ್ ಇದೆ. ನಮ್ಮ ಉತ್ಪಾದನೆ ನಮಗೆ ಸಾಕಾಗೋದಿಲ್ಲ. ಈ ಹಿನ್ನೆಲೆ ಅದೊಂದು ಸವಾಲು ಹೌದು, ಒಂದು ಅವಕಾಶ ಹೌದು ನಮಗೆ. ಈ ದೃಷ್ಟಿಯಲ್ಲಿ ಆ ಕಡೆ ಕೂಡ ನಾವು ಹೋಗಿ ನಮ್ಮ ಬ್ರಾಂಚಸ್ಗಳನ್ನು ಮಾಡಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ. ಯಾಕಂದರೆ ಅಡಿಕೆಯಲ್ಲಿ ಇವತ್ತು ಈ ರೀತಿಯ ವ್ಯವಸ್ಥೆ ಅಡಿಯಲ್ಲಿ ಕ್ಯಾಂಪ್ಕೋವೇ ಲೀಡರ್ ಆಗಿ ಇರುವಂಥದ್ದು. ಅದಕ್ಕೆ ನಮ್ಮ ಜವಾಬ್ದಾರಿ ಹೌದು, ನಮ್ಮ ಕರ್ತವ್ಯ ಹೌದು. ಈ ಹಿನ್ನೆಲೆಯಲ್ಲಿ ನಾವು ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಈಗ ಇದರ ಜೊತೆಗೆ ನೀವು ಈ ಸಹಕಾರಿ ಕ್ಷೇತ್ರದಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಏನೇನು ಯೋಚನೆಗಳು ಬರ್ತವೆ ಅನ್ನೋದನ್ನು ತಿಳಿದುಕೊಳ್ಳಿಕ್ಕೆ ದೇಶ ವಿದೇಶಗಳಿಗೆ ಪ್ರಯಾಣ ಮಾಡಿದ್ದೀರಿ. ವಿದೇಶಗಳಿಗೆ ಎಲ್ಲೆಲ್ಲಿ ಹೋಗಿದ್ದೀರಿ ಸರ್? ನಾವು ಹಿಂದೆ ಯಡಿಯೂರಪ್ಪನವರು ಸರ್ಕಾರ ಇರುವಾಗ ಅವರು ಒಮ್ಮೆ ಇಂಗ್ಲೆಂಡಿಗೆ ಹೋಗಿ, ಯುರೋಪಿಗೆ ಹೋಗಿ ಅಧ್ಯಯನ ಮಾಡಿಕೊಂಡು ಬನ್ನಿ ಅಂತ ನಮ್ಮನ್ನು ಕಳಿಸಿದ್ರು, ಒಂದು ಟೀಮನ್ನು. ಇಂಗ್ಲೆಂಡಿಗೆ ಹೋಗಿದ್ದೇವೆ ನಾವು. ಯುರೋಪಿಗೆ ಆ ಸಂದರ್ಭದಲ್ಲಿ ಹೋಗ್ಲಿಕ್ಕಾಗಲಿಲ್ಲ. ಇಂಗ್ಲೆಂಡಲ್ಲಿ ಹೋಗಿ ಸಹಕಾರ ಕ್ಷೇತ್ರದ ಬಗ್ಗೆ, ಯಾಕೆಂದರೆ ಕಾನೂನುಬದ್ಧವಾಗಿ ಸಹಕಾರ ಕ್ಷೇತ್ರ ಪ್ರಾರಂಭ ಆದ ಇಂಗ್ಲೆಂಡಲ್ಲಿ, ಆದರೆ ಜೀವನ ಪದ್ಧತಿಯಲ್ಲಿ ಪ್ರಾರಂಭ ಆದ ಭಾರತದಲ್ಲಿ. ಇದು ವೇದ ಕಾಲದಿಂದಲೇ ಇದ್ದದ್ದು. ಹಾಗೆ ಸಂಗಚ್ಚದ್ವಂ ಸಂವದದ್ವಂ ಅಂತ ಹೇಳ್ತಾರಲ್ಲ, ಒಟ್ಟಿಗೆ ಬಾಳೋಣ, ಒಟ್ಟಿಗೆ ಮುನ್ನಡೆಯೋಣ ಅಂತೇಳಿ ಇದ್ದದ್ದು. ಆದರೆ ಕಾನೂನುಬದ್ಧವಾಗಿ ಬ್ರಿಟಿಷರು ಅದನ್ನು ಪ್ರಾರಂಭ ಮಾಡಿದ್ದು. ಇವತ್ತು ಮತ್ತೆ ನಾವು ಈಜಿಪ್ಟಿಗೆ ಹೋಗಿದ್ದೆವು, ಮತ್ತು ಚೀನಾಕ್ಕೆ ಹೋಗಿದ್ದೆವು, ಥಾಯ್ಲೆಂಡಿಗೆ ಹೋಗಿದ್ದೆವು. ಹಾಗೆ ಕೆಲವು ದೇಶಗಳಿಗೆ ಹೋಗಿ ಅಧ್ಯಯನ ಮಾಡಿಕೊಂಡು ಬಂದು ನಮಗೆ ಕೂಡ ಅಂಥ ಹೊಸ ಹೊಸ ವಿಚಾರಗಳನ್ನು ತರಲಿಕ್ಕೆ ನಮಗೆ ಇದು ಸಾಧ್ಯ ಆಯಿತು. ಅಲ್ಲಿ ನಿಮಗೆ ಈ ಸಹಕಾರ ಕ್ಷೇತ್ರ ಯಾವ ರೀತಿಯಲ್ಲಿದೆ ಸರ್? ಇಂಗ್ಲೆಂಡ್ನಲ್ಲಿ ತುಂಬ ಚೆನ್ನಾಗಿದೆ. ಅಲ್ಲಿ ಫುಡ್ ವರ್ಲ್ಡ್ ಅಂತ ಒಂದಿದೆ, ಅದು ಚೈನ್ ಆಗಿರುವಂಥದ್ದು. ಅಲ್ಲಿ ಒಂದು ದೊಡ್ಡ 3,000 ಸ್ಕ್ವೇರ್ ಫೀಟಿನ ಒಂದು ಶೋರೂಮಲ್ಲಿ ಅದನ್ನು ಇಬ್ಬರೇ ನಡೆಸ್ತಾರೆ. ಇಬ್ಬರಿ ಅಂದರೆ ಅಷ್ಟು ನಿಮಗೆ ಸಾಫ್ಟ್ವೇರು, ಎಲೆಕ್ಟ್ರಾನಿಕ್, CC ಕ್ಯಾಮರಾ ಇದನ್ನೆಲ್ಲ ಉಪಯೋಗಿಸ್ಕೊಂಡು ಮಾಡ್ತಾರೆ. ಆ ರೀತಿಯಲ್ಲಿ ಅಲ್ಲಿಯ ಆ ಜನ ಅದಕ್ಕೆ ಒಗ್ಗಿಕೊಂಡಿದ್ದಾರೆ. ಮತ್ತು ಫ್ರೆಶ್ ಆದ ಫ್ರೂಟ್ಸ್ಗಳು, ಫ್ರೆಶ್ ಆದ ತರಕಾರಿಗಳು ಅದರಲ್ಲಿ ಸಿಗ್ತದೆ. ಚೈನ್ ಆಗಿ ಇಂಗ್ಲೆಂಡಲ್ಲಿ ಸುಮಾರು 25 ಕಡೆಗಳಲ್ಲಿ ಹೆಚ್ಚು ಕಡೆ ಇದೆ. ಬೇರೆ ಬೇರೆ ಕ್ಷೇತ್ರದಲ್ಲಿ ಇವತ್ತು ಸಹಕಾರ ಕ್ಷೇತ್ರದಲ್ಲಿ ಅಲ್ಲಿ ಕೆಲಸಗಳು ಆಗ್ತಾ ಇದೆ. ನಮಗೆ ತುಂಬ ಅನುಕರಣೀಯವಾದ ಮಾಡೆಲ್ ಆಗಿರ್ತಕ್ಕಂಥ ವಿಷಯಗಳು ಸಾಕಷ್ಟಿದೆ ಅಲ್ಲಿ. ಈಗ ಈ ಕೋಆಪರೇಟಿವ್ ಅಥವಾ ಈ ಸಹಕಾರಿ ಕ್ಷೇತ್ರದ ಸಾಧನೆಗಾಗಿ ನಿಮಗೆ ಹಲವಾರು ಪ್ರಶಸ್ತಿಗಳು ಕೂಡ ಬಂದಿದ್ದಾವೆ. ಅದರ ಬಗ್ಗೆ ಒಂಚೂರು ನೆನಪು ಮಾಡ್ಬೋದಾ ಸರ್? ನಾವು ನಮ್ಮಷ್ಟಕ್ಕೆ ಸಹಕಾರ ಕ್ಷೇತ್ರದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅದು. ಇದು ಸಾಮಾನ್ಯ ಜನಗಳನ್ನು ಆರ್ಥಿಕವಾಗಿ ಮೇಲೆತ್ತಲಿಕ್ಕಿರ್ತಕ್ಕಂಥ ಒಂದು ಸುಲಭವಾದಂಥ ಒಂದು ಸಾಧನ. ಇಲ್ಲಿ ಡೆಮೋಕ್ರೆಟಿಕ್ ಸಿಸ್ಟಮ್ ಇದೆ. ಸಮಾಜಕ್ಕೆ ನಾವು ಉತ್ತರವನ್ನು ಹೇಳಬೇಕು. ವಾರ್ಷಿಕ ಆಡಿಟ್ ಆಗುತ್ತೆ. ಲಾಭ ಬಂದಾಗ ಅದನ್ನು ಎಲ್ಲರಿಗೂ ಹಂಚುತ್ತೇವೆ, ಸಮಾನವಾಗಿ ಹಂಚುತ್ತೇವೆ. ಚುನಾವಣೆ ಆಗುತ್ತೆ. ಈ ರೀತಿಯ ವ್ಯವಸ್ಥೆ ಭಾರತದ ಡೆಮೋಕ್ರಸಿಗೆ ದೊಡ್ಡ ಶಕ್ತಿಯನ್ನು ಕೊಟ್ಟಂತಹ ಒಂದು ವ್ಯವಸ್ಥೆ.
ಇದರಲ್ಲಿ ನಮಗೆ ಒಂದು ಖುಷಿ ಇದೆ, ಇದರಲ್ಲಿ ಭಾಗವಹಿಸುವುದರಲ್ಲಿ, ಮತ್ತು ಜನಸಾಮಾನ್ಯರ ಕಷ್ಟ ಸುಖ ನೋವುಗಳನ್ನು ಭಾಗಿಯಾಗಿ ಅವರಿಗೆ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಅಭಿವೃದ್ಧಿ ಆಗಲಿಕ್ಕೆ ಸಹಕಾರ ಕ್ಷೇತ್ರದ ದೊಡ್ಡ ಕೊಡುಗೆಯನ್ನು ಕೊಡಬಲ್ಲದಂತ ಇದೆ. ಇದನ್ನು ನಾವು ಭಾರಿ ಖುಷಿಯಿಂದ ನಾವು ಕೆಲಸ ಮಾಡಿದ್ದು, ಮತ್ತು ಸಾಕಷ್ಟು ಹೊಸ ವಿಷಯಗಳನ್ನು ತರಲಿಕ್ಕೆ ನಮಗೆ ಸಾಧ್ಯ ಆದ ಕಾರಣ 2020ರಲ್ಲಿ ಕರ್ನಾಟಕ ಸರ್ಕಾರ ನಮಗೆ ಸಹಕಾರಿ ರತ್ನ ಅಂತ ಹೇಳಿ ಪ್ರಶಸ್ತಿಯನ್ನು ಕೊಟ್ಟಿತ್ತು. ಸರಿ, ಈಗ ನೀವು ಕ್ಯಾಂಪ್ಕೋದ ಅಧ್ಯಕ್ಷರಾಗಿದ್ದೀರಿ, ಜೊತೆಗೆ ಸರಸ್ವತಿ ಕ್ರೆಡಿಟ್ ಕೋಆಪರೇಟಿವ್ ಇದರದ್ದು ಕೂಡ ಅಧ್ಯಕ್ಷರಾಗಿದ್ದೀರಿ. ಹೌದು. ಒಟ್ಟಾರೆಯಾಗಿ ಎರಡೂ ಕಡೆಯ ಒಂದು ಅಧ್ಯಕ್ಷತೆಯನ್ನು ವಹಿಸಿದ್ರಿಂದ ಈಗಿನ ಈ ಮಾಡರ್ನ್ ಅಥವಾ ತಂತ್ರಜ್ಞಾನ ಯುಗದಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಏನೇನು ಮುಂದೆ ಬದಲಾವಣೆಗಳನ್ನು ತರಬಹುದು ಅಂತ ತಮ್ಮ ಯೋಚನೆ ಇದೆ? ಸಹಕಾರ ಕ್ಷೇತ್ರದಲ್ಲಿ ಮುಂದೆ ಭಾರಿ ದೊಡ್ಡ ಬದಲಾವಣೆಗಳಾಗಲಿಕ್ಕಿದೆ. ಇವತ್ತು ಕೇಂದ್ರ ಸರ್ಕಾರ ಇದಕ್ಕಾಗಿಯೇ ಒಂದು ಮಂತ್ರಿಯವರನ್ನು, ಇಲಾಖೆಯವರನ್ನು ಮಾಡಿದೆ. ಒನ್ ನೇಷನ್ ಒನ್ ಸಾಫ್ಟ್ವೇರ್ ಅಂತೇಳಿ ಕೇಂದ್ರ ಸರ್ಕಾರ ತಂದಿದೆ. ಮತ್ತು ಸಾಮಾನ್ಯ ಎಲ್ಲ ಸಹಕಾರಿ ಸಂಸ್ಥೆಗಳಿಗೆ ಸ್ವಾಯತ್ತತೆಯಾಗಿ ಅವರಿಗೆ ಹೆಚ್ಚು ಬೇರೆ ಬೇರೆ ಅವಕಾಶಗಳನ್ನು ಇವತ್ತು ಕೊಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಟೆಕ್ನಾಲಜಿ ಮತ್ತು ಈಗಿನ ಆಧುನೀಕರಣ ಇದರಿಂದಾಗಿ ಸಾಕಷ್ಟು ಅವಕಾಶಗಳಿದೆ, ಮತ್ತು ಇದನ್ನು ವೇಗವಾಗಿ ಬೆಳೆಸಲಿಕ್ಕೆ ಕೂಡ ನಮಗೆ ಧೈರ್ಯ ವಿಶ್ವಾಸ ಬಂದಿದೆ. ಇದರಿಂದ ನಾನು ಜುಲೈ ಬರುವ ತಿಂಗಳಲ್ಲಿ ಒಂದು ಕ್ಯಾಂಪ್ಕೋ ಆ್ಯಪನ್ನು ಬಿಡುಗಡೆ ಮಾಡ್ತಾ ಇದ್ದೇವೆ ನಾವು. ಇದರಿಂದಾಗಿ ರೈತನಿಗೆ ಆತನ ಏನು ವ್ಯವಹಾರ ಇದೆ ಆ್ಯಪಿನ ಮುಖಾಂತರ ಮನೆಯಲ್ಲೇ ಕೂತು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಆನ್ಲೈನ್ ಮುಖಾಂತರ ನಾವು ಎಲ್ಲ ಮೀಟಿಂಗ್ಗಳನ್ನು ಮಾಡಲಿಕ್ಕೆ ನಮಗೆ ಸಾಧ್ಯ ಆಗಿದೆ. ಇದು ಎಲ್ಲವೂ ಮುಂದಿನ ದಿನಗಳಲ್ಲಿ ಭಾರಿ ವೇಗವರ್ಧಕವಾಗಿ ಕೆಲಸ ಮಾಡಲಿಕ್ಕೆ ನಮಗೆ ಶಕ್ತಿ ಸಾಮರ್ಥ್ಯ ಬರ್ತದೆ. ಈಗ ನಾನು ಮೊದಲಿಗೆ ನಿಮ್ಮ ಮನೆಯ ಬಗ್ಗೆ ಕೇಳಿದರೆ, ಅದು ನಿಮ್ಮ ಬಾಲ್ಯದ ಮನೆ, ಈಗಿನ ಮನೆ ಮತ್ತು ನಿಮ್ಮ ಕುಟುಂಬದ ಬಗ್ಗೆ ಹೇಳಿ ಸರ್. ಈಗ ನಾನು ಮಂಚಿ ಗ್ರಾಮದಲ್ಲಿ ವಾಸಿಸ್ತಾ ಇದ್ದೆ. ನಮ್ಮ ಮೂಲ ಮನೆ, ಮೂಲ ತಂದೆಯ ಕಡೆಯಿಂದ ಸಿಕ್ಕಿದಂಥ ಮನೆಯಲ್ಲಿ ನಾವು ವಾಸಿಸ್ತೇವೆ. ನಾನು ಮತ್ತು ನನ್ನ ಹೆಂಡತಿ ಸ್ವಾತಿ ಇದ್ದಾರೆ. 2 ಮಕ್ಕಳಿದ್ದಾರೆ ನನಗೆ, ಸ್ವರ್ಣ ಮತ್ತು ಗೌರಿ ಅಂತ. ಸ್ವರ್ಣ ಮಂಗಳೂರಿನಲ್ಲಿದ್ದಾಳೆ, ಅವಳು ಇನ್ಫೋಸಿಸಲ್ಲಿದ್ದಾಳೆ. ಗೌರಿ ಅಂತ ಹೇಳುವವಳು ಅವಳು ಬೆಂಗಳೂರಿನಲ್ಲಿದ್ದಾಳೆ, ಅವಳು ಮರ್ಸಿಡೀಸ್ ಬೆಂಜಲ್ಲಿದ್ದಾಳೆ. ಮನೆಯ ಎಲ್ಲ ವ್ಯವಹಾರವನ್ನು ನನ್ನ ಹೆಂಡತಿ ನೋಡುವ ಕಾರಣ ಈ ಸಹಕಾರ ಕ್ಷೇತ್ರದಲ್ಲಿ ಹೆಚ್ಚು ಸಮಯವನ್ನು ಕೊಡಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಆದರೆ ಪರಸ್ಪರ ಒಳ್ಳೆಯ ಸಹಕಾರ ಇದ್ದ ಕಾರಣ ಒಟ್ಟೊಟ್ಟಿಗೆ ಅಭಿವೃದ್ಧಿ ಮಾಡಲಿಕ್ಕೆ ನಮಗೆ ಹೆಚ್ಚು ಅವಕಾಶ ಆಗ್ತದೆ. ಒಳ್ಳೆಯದು ಸರ್. ಈ ಸಹಕಾರ ಕ್ಷೇತ್ರದಲ್ಲಿ ನೀವು ಪ್ರಾರಂಭದಿಂದ ಇಲ್ಲಿಯವರೆಗೆ ನಡೆದು ಬಂದ ಒಂದು ದಾರಿಯ ಒಂದು ಅವಲೋಕನವನ್ನು ಮಾಡಿದ್ದೀರಿ ಸರ್. ಇಲ್ಲಿಯವರೆಗೆ ಬಂದು ನಮ್ಮ ಶ್ರೋತೃಗಳ ಜೊತೆ ನಿಮ್ಮ ಅನುಭವವನ್ನು ಹಂಚಿಕೊಂಡದ್ದಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ತೆ.